ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಗೆಟ್ ರೆಡಿ ವಿತ್ ಮೀ ಅಂತ. ಸೊ ನಾನು ರೆಡಿಯಾಗಿ ಹೋಗಿದ್ದು ಇಲ್ಲಿಗೆ. ಏನಪ್ಪ ಅಂದರೆ, ನಮ್ಮ ಶಿವಮೊಗ್ಗದ ನವಲೆಯಲ್ಲಿರುವ ಕೃಷಿ ಕಾಲೇಜಿನಲ್ಲಿ ರಜತಾ ಸಂಭ್ರಮದ ಸಲುವಾಗಿ ಹಣ್ಣು ಮತ್ತು ಆಹಾರ ಮೇಳವನ್ನು ಇವತ್ತಿನಿಂದ ಅಂದರೆ 26, 27, 28 ಈ 3 ದಿನಗಳು ಮಾತ್ರ ಈ ಒಂದು ಮೇಳ ನಡೆಯುತ್ತಿದೆ. ಯಾರೆಲ್ಲ ಇನ್ನು ವಿಸಿಟ್ ಮಾಡಿಲ್ಲ, ಹೋಗಿ ವಿಸಿಟ್ ಮಾಡಿ. ಇನ್ನೂ 2 ದಿನ ಅವಕಾಶವಿದೆ. ನಾನು ಫಸ್ಟ್ ಡೇನೇ ಹೋಗಿದ್ದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಸ್ಟಾಲ್ಗಳನ್ನು ಹಾಕ್ತಾ ಇದ್ದರು. ನಾಳೆ ನಾಡಿದ್ದು ಇನ್ನೂ ಚೆನ್ನಾಗಿರುತ್ತದೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಬೆಳೆದಿರುವ ಹಣ್ಣು, ತರಕಾರಿ, ಹೂವು ಮತ್ತು ಆಹಾರ ಎಲ್ಲವನ್ನು ಸವಿಯಬಹುದು. ನಾನು ಇಲ್ಲಿ 2 ಸೇವಂತಿಗೆ ಹೂವನ್ನು ತೆಗೆದುಕೊಂಡೆ. ಸೊ ನೆಕ್ಸ್ಟ್ ನಾನು ಹೋಗಿದ್ದು ಇನ್ಸೆಕ್ಟ್ ವರ್ಲ್ಡ್, ಕೀಟಗಳ ಪ್ರಭೇದ. ಡಿಫ್ರೆಂಟ್ ಕ್ರಿಮಿಕೀಟಗಳು ನೋಡಬಹುದು. ಇಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಕೀಟಗಳು ಎಲ್ಲ ಇನ್ಸೆಕ್ಟ್ಗಳಿಂದಲೇ ಮಾಡಿರೋಂತಹದ್ದು. ಇವರ ಒಂದು ಡಿಸಿಪ್ಲಿನ್ ಮೇಂಟೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇನ್ಸೆಕ್ಟ್ ವರ್ಲ್ಡ್ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬನ್ನಿ. ಅಲ್ಲಿಂದ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಹಲಸಿನ ಲೋಕ. ಹಲಸಿನ ಲೋಕವೇ ಅಲ್ಲಿತ್ತು. ಎಷ್ಟು ವೆರೈಟೀಸ್ ಆಫ್ ಹಲಸು ಇತ್ತು ಅಂದರೆ ಅಲ್ಲಿ ತುಂಬ ವೆರೈಟೀಸ್ ಆಫ್ ಹಲಸಿನ ಹಣ್ಣುಗಳನ್ನು ನೋಡ್ಬೋದು. ನಾನು ಅದನ್ನು ಟೇಸ್ಟ್ ಮಾಡುವಾಗ ಒಬ್ಬರು ವೀಡಿಯೋಗ್ರಾಫರ್ ಇದ್ದರು. ನಾನು ಹಲಸಿನ ಹಣ್ಣು ತಿನ್ನುವಾಗ ಹೇಗಿದೆ ಅಂತ ಕೇಳಿದ್ರು. ನಾನು ಚೆನ್ನಾಗಿದೆ, ತಗೊಂಡು ಟೇಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಇದನ್ನೇ ವಿಡಿಯೋ ಮಾಡ್ತೀನಿ ಹೇಳ್ತೀರಾ ಅಂದರು. ನಾನು ಅಫ್ಕೋರ್ಸ್ ಅಂತ ಹೇಳಿ, ಸೊ ನಾನು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಪೋಸ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನನಗೂ ಸ್ವಲ್ಪ ಭಯ ಆಯಿತು. ಆಮೇಲೆ ನಾನು ಕ್ಯಾಶುವಲಾಗೆ ಮಾತಾಡಿದೆ. ನಾನು ಏನು ಮಾತಾಡಿದ್ದೀನಿ ನೋಡಿ ಒಂದ್ಸರಿ.
ನಮ್ಮ ಶಿವಮೊಗ್ಗದಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಹಲಸಿನ ಹಣ್ಣು ಹಾಗೆ ಮಾವಿನ ಹಣ್ಣು ಟೇಸ್ಟ್ ಮಾಡಬೇಕಾ? ಹಾಗಿದ್ರೆ ಮಿಸ್ ಮಾಡದೆ ಈ ಮೇಳಕ್ಕೆ ವಿಸಿಟ್ ಮಾಡಿ. ನಮಸ್ಕಾರ ಶಿವಮೊಗ್ಗ. ನಮ್ಮ ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರ 25 ವರ್ಷಗಳ ಸಿಲ್ವರ್ ಜೂಬ್ಲಿನ ಸೆಲೆಬ್ರೇಷನ್ ಮಾಡ್ತಾ ಇದೆ. ಹಾಗಾಗಿ ಇಂದಿನಿಂದ 3 ದಿನಗಳ ಕಾಲ ಹಣ್ಣು ಮತ್ತೆ ಆಹಾರ ಮೇಳವನ್ನ ಆರ್ಗನೈಸ್ ಮಾಡಿದೆ. ನಾನು ಕೂಡ ಈ ಮೇಳಕ್ಕೆ ವಿಸಿಟ್ ಮಾಡಿದ್ದೆ. ಕೃಷಿ ಬಗ್ಗೆ ಆಸಕ್ತಿ ಇರುವವರಿಗೆ ಈ ಮೇಳ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳಬಹುದು. ಈ ಮೇಳ ತುಂಬಾ ವಿಶೇಷತೆಗಳಿಂದ ಕೂಡಿದೆ. ಇಲ್ಲಿ ನಿಮ್ಗೆ ಎಲ್ಲಾ ತರಹದ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ವಿವಿಧ ರೀತಿಯ ಅಪರೂಪದ ಹಣ್ಣುಗಳು, ವಿವಿಧ ತಳಿಯ ಹಲಸಿನ ಹಣ್ಣು, ವಿವಿಧ ತಳಿಯ ಮಾವಿನ ಹಣ್ಣುಗಳು, ಸಿರಿಧಾನ್ಯಗಳು, ಬಾಯಲ್ಲಿ ನೀರೂರಿಸೋ ಖಾದ್ಯಗಳು, ಫುಡ್ ಸ್ಟಾಲ್, ಜ್ಯೂಸ್ ಸ್ಟಾಲ್ಗಳು, ಇನ್ನು ಅನೇಕ ತರಹದ ಅಂಗಡಿಗಳು ಈ ಮೇಳದಲ್ಲಿ ಇದೆ. ನಮಸ್ತೆ, ಮೈ ನೇಮ್ ಇಸ್ ಪ್ರತೀಕ್ಷಾ. ಐ ಆಮ್ ಫ್ರಮ್ ಶಿವಮೊಗ್ಗ. ಇಲ್ಲಿ ಶಿವಮೊಗ್ಗದಲ್ಲಿ ಕೃಷಿ ಮೇಳ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ವಿಸಿಟ್ ಮಾಡಿ ಅಂತ ಹಾಗೆ ಬಂದ್ವಿ. ಬಟ್ ಈ ಫ್ರೂಟ್ಸ್ ಮೇಲೆಲ್ಲ ನನ್ನ ಹೇಳ್ಕೊಂಡ್ಬಿಡ್ತು. ಆ ಹಲಸಿನ ಹಣ್ಣು ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಈ ಫ್ಲವರ್ಸ್ ತಗೊಂಡೆ, ತುಂಬಾ ಇಷ್ಟ ಆಯ್ತು. ಶಾವಂತಿಗೆ ಹೂವು ಎಲ್ಲ ತುಂಬಾನೇ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ 2 days ಅಂತ ಇದೆ ಶಿವಮೊಗ್ಗದಲ್ಲಿ. ಬಂದು ಯಾರೆಲ್ಲ ಇನ್ನ ವಿಸಿಟ್ ಮಾಡಿಲ್ಲ ಬಂದೋಗಿ, ತುಂಬಾ ಚೆನ್ನಾಗಿದೆ. ಈ ಮೇಳ ಮಾರ್ನಿಂಗ್ 9 ರಿಂದ ರಾತ್ರಿ 9 ಗಂಟೆ ತನಕ ಇರುತ್ತೆ. ನೀವು ಕೂಡ ಈ ಮೇಳಕ್ಕೆ ವಿಸಿಟ್ ಮಾಡಿ. ಹಾಗೆ ಮೇಳ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮೇಳದಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಅದಕ್ಕೆ ಸ್ಟೇಜ್ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಹೇಗೆ ಮಾಡಿದ್ರು ಅಂದರೆ ಅವರೇ ಬೆಳೆದಿರುವ ಹೂ, ಹಣ್ಣು, ತರಕಾರಿ ಎಲ್ಲದರಿಂದ ಸ್ಟೇಜ್ನ ಅಲಂಕಾರ ಮಾಡಿದ್ರು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು.